ರಾಜ್ಯ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಉಂಟು ಮಾಡಿದಂತಹ ಕೇಸ್ ಅಂತಂದ್ರೆ ಅದು ಹನಿ ಟ್ರ್ಯಾಪ್. ಇದರ ನಡುವಿನಲ್ಲಿ ಈಗ ಡಿನ್ನರ್ ಮೀಟಿಂಗ್ ಬಹಳ ದೊಡ್ಡ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಕುತೂಹಲಕ್ಕೆ ಕಾರಣ ಆಗಿದೆ ಡಿನ್ನರ್ ಮೀಟಿಂಗ್. ಕಾಂಗ್ರೆಸ್ನಲ್ಲಿ ಹನಿ ಟೆನ್ಷನ್, ದೆಹಲಿಯಲ್ಲಿ ಗೇಮ್ ಪ್ಲಾನ್. ಮಹಾನಾಯಕನ ವಿರುದ್ಧ ನಾಯಕರ ಸಮರಾನ. ಹನಿ ಟ್ರ್ಯಾಪ್ ಪ್ರಭಾವಿ ನಾಯಕನ ವಿರುದ್ಧ ನಾಯಕರ ಸಮರಾನ. ಇದು ಕಾಂಗ್ರೆಸ್ನಲ್ಲಿ ಹನಿ ಟೆನ್ಷನ್, ಮತ್ತೊಂದು ಕಡೆ ದೆಹಲಿಯಲ್ಲಿ ಗೇಮ್ ಪ್ಲಾನ್. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ, ಎಚ್.ಡಿ. ಕುಮಾರಸ್ವಾಮಿ ಡಿನ್ನರ್ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಿಎಂ ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಮೀಟಿಂಗ್ ಮಾಡಿದ್ದಾರೆ. ಪ್ರಭಾವಿ ನಾಯಕನ ವಿರುದ್ಧ ಈ ನಾಯಕರು ರಣತಂತ್ರವನ್ನ ಹೆಣೆದ್ರ. ಹನಿ ಟ್ರ್ಯಾಪ್ ಸೂತ್ರಧಾರನ ಬಗ್ಗೆ ಚರ್ಚೆ ಮಾಡಿದ್ರ ನಾಯಕರು. ರಾಜಣ್ಣ ಬೆನ್ನಿಗೆ ನಿಂತು ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ದೂರು ನೀಡಿದ್ರು ಸತೀಶ್ ಜಾರಕಿಹೊಳಿ. ಈಗ ಕುಮಾರಸ್ವಾಮಿ ಜೊತೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಹನಿ ಟ್ರ್ಯಾಪ್ ಪ್ರಭಾವಿ ನಾಯಕನ ವಿರುದ್ಧ ನಾಯಕರು ಸಮರ ಸಾರಿದ್ದಾರೆ. ನಿನ್ನೆ ರಾತ್ರಿ ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ದೆಹಲಿಯ ಎಚ್.ಡಿ. ಕುಮಾರಸ್ವಾಮಿ ನಿವಾಸದಲ್ಲೇ ಡಿನ್ನರ್ ಸಭೆ ಆಯಿತು. ಸತೀಶ್ ಜಾರಕಿಹೊಳಿಗೆ ಕುಮಾರಸ್ವಾಮಿ ಅವರೇ ಆಹ್ವಾನವನ್ನ ಕೊಟ್ಟರು. ಬನ್ನಿ ಊಟಕ್ಕೆ ಅಂತ ಕರೆದ್ರು ಕುಮಾರಸ್ವಾಮಿ ಸತೀಶ್ ಜಾರಕಿಹೊಳಿ ಅವರನ್ನ. ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಭಾವಿ ನಾಯಕನ ವಿಚಾರ ಚರ್ಚೆ ಮಾಡಿದ್ರ ಉಭಯ ನಾಯಕರು. ಕೈ ಮಹಾನಾಯಕನ ವಿರುದ್ಧ ಗೇಮ್ ಪ್ಲಾನ್. ತೀವ್ರ ಕುತೂಹಲ ಮೂಡಿಸಿದೆ ಡಿನ್ನರ್ ಮೀಟಿಂಗ್. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ನಿನ್ನೆ ರಾತ್ರಿ ಆದಂತಹ ಡಿನ್ನರ್ ಮೀಟಿಂಗ್. ಸೊ ಸತೀಶ್ ಜಾರಕಿಹೊಳಿ ಹಾಗೂ ಕುಮಾರಸ್ವಾಮಿ ನಡುವೆ ಆದಂತಹ ಡಿನ್ನರ್ ಮೀಟಿಂಗ್ ನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈಗ? ಏನಾಯ್ತು ವೀಣಾ, ನಿನ್ನೆ ಕುತೂಹಲಕಾರಿ ಒಂದು ಬೆಳವಣಿಗೆ ಒಂದು ನಡೆದಿದೆ ನವದೆಹಲಿಯಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯವರು ಈಗ ಅಂದ್ರೆ ಕುಮಾರಸ್ವಾಮಿ ಅವರ ಕಚೇರಿ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರ ಕಚೇರಿ ಇರ್ಬೋದು, ಅವರ ಆಪ್ತ ಮೂಲಗಳಿರ್ಬೋದು, ಎಲ್ಲರೂ ಕೂಡ ಡಿನೈನ್ ಮಾಡ್ತಾ ಇದ್ದಾರೆ. ಆದರೆ ಇದನ್ನ ಹೊರತಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ನಿನ್ನೆ ತಡರಾತ್ರಿ ಸೇರಿದ್ರು, ಊಟ ಮಾಡಿದ್ರು. ಊಟ ಮಾಡುವಂತ ಸಂದರ್ಭದಲ್ಲಿ ಇಡೀ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ಯಾರು ಇದರ ಸೂತ್ರಧಾರರು, ಇದರ ಹಿಂದೆ ಏನೇನೆಲ್ಲ ನಡೆದಿದೆ ಅನ್ನುವಂಥದ್ದು ಚರ್ಚೆ ಆಗಿದೆ ಅನ್ನುವಂಥದ್ದು ಅವರ ಮತ್ತೊಂದು ಆಪ್ತ ಮೂಲ ಹೇಳ್ತಾ ಇರುವಂಥದ್ದು. ಇದರ ಅಂದ್ರೆ ಒಬ್ಬರಿಗೆ ಸಹಕಾರ ಹೇಗಿರುತ್ತೆ ಅನ್ನುವಂಥದ್ದು ಇಂಥ ಸಂದರ್ಭಗಳಲ್ಲೇ ಗೊತ್ತಾಗುವಂಥದ್ದು. ಸೊ ಈ ಸಂದರ್ಭವನ್ನು ಇಬ್ಬರೂ ನಾಯಕರು ಬಳಸ್ಕೊಂಡ್ರ ಅನ್ನುವಂಥದ್ದು. ಒಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣ ಇರ್ಬೋದು, ಮತ್ತೊಂದು ಕಡೆ ಆ ಕಡೆ ಕೇತಮಾರನಹಳ್ಳಿ ಪ್ರಕರಣವು ಕೂಡ ಕುಮಾರಸ್ವಾಮಿ ಅವರ ವಿಚಾರ ಕೂಡ ಈಗ ನಡೀತಾ ಇದೆ. ಇವತ್ತು ನವದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ವಹಿಸಿದ್ದು, ಅದು ಲೋಕಾಯುಕ್ತ ವಹಿಸಿದ್ದು, ಆ ಕೇಸ್ ಕೂಡ ಇವತ್ತು ನಡೀತಾ ಇದೆ. ಸೊ ಈ ಮೂರೂ ಇಟ್ಕೊಂಡು ನಾವು ನೋಡಿದಂತ ಸಂದರ್ಭದಲ್ಲಿ ಈ ಇಬ್ಬರ ನಾಯಕರ ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಮತ್ತೆ ಚರ್ಚೆಯೂ ಕೂಡ ಅದೇ ಮಾದರಿಯಲ್ಲಿ, ಅದೇ ದಾಟಿಯಲ್ಲಿ ನಡೆದಿದೆ. ಯಾರು ಇದರ ಹಿಂದಿನ ಸೂತ್ರಧಾರರು, ಇಂಥದ್ದೊಂದು ಪದೇ ಪದೇ ಈ ರೀತಿ ಮಾಡ್ತಾ ಹೋದ್ರೆ ಏನು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗಿದೆ. ರಾಜಕೀಯ ಪಡಸಾಲೆಯಲ್ಲಿ ಏನೇನು ನಡೀತಾ ಇದೋ ಆ ಎಲ್ಲ ಚರ್ಚೆಗಳು ಕೂಡ ಇಲ್ಲಿ ಆಗಿದೆ ಅನ್ನುವಂಥದ್ದು. ಜೊತೆಗೆ ಇಂಥವುಗಳನ್ನ ಹೇಗೆ ಎದುರಿಸಬೇಕು, ಅದಕ್ಕೆ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ವಿಚಾರವೂ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ವೀಣಾ, ಎಸ್ ಮಂಜು, ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ ಇದು. ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆಗಿದ್ದು, ಡಿನ್ನರ್ ಮೀಟಿಂಗ್ ಮಾಡಿದಂಥದ್ದು. ಸೊ ಹಾಗಾದ್ರೆ ಆ ಮಹಾನಾಯಕನ ವಿರುದ್ಧ ವಿರೋಧಿ ಬಣ ಒಂದಾಗೋ ನಿಟ್ಟಿನಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಅನ್ನೋ ಸೂಚನೆ ಸಿಗ್ತಾ ಇದೆ ಅಲ್ವಾ?
ಅದರಲ್ಲಿ ಎರಡು ಮಾತಿಲ್ಲ ವೀಣಾ. ಯಾಕಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂಥದ್ದು ಗೊತ್ತಿರುವಂಥ ಸಾಮ್ಯತೆ. ಅದನ್ನ ಸಂದರ್ಭೋಚಿತವಾಗಿ ಎಲ್ಲರೂ ಕೂಡ ಬಳಸ್ಕೊಳ್ತಾರೆ. ಅದರಲ್ಲೂ ರಾಜಕೀಯದಲ್ಲಿ ಯಾವಾಗ ಯಾರು ಶತ್ರು ಆಗ್ತಾರೆ, ಯಾರು ಮಿತ್ರರಾಗ್ತಾರೆ ಅನ್ನೋಂಥದ್ದು ಗೊತ್ತೇ ಆಗೋದಿಲ್ಲ. ಸೊ ಸಂದರ್ಭಗಳು, ಪರಿಸ್ಥಿತಿಗಳು ಈ ರೀತಿ ನಿರ್ಮಾಣ ಮಾಡ್ತವೆ, ಭೇಟಿ ಆಗೋ ರೀತಿಯಲ್ಲಿ ನಿರ್ಮಾಣ ಮಾಡ್ತವೆ. ಅವರಿಗೆ ಸಂದರ್ಭಕ್ಕೆ ಅಥವಾ ಪರಿಸ್ಥಿತಿಗೆ ತಕ್ಕನಾಗೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ಮಾಡಬೇಕು ಅನ್ನುವಂಥದ್ದು ಕೂಡ ಇಂಥ ಪರಿಸ್ಥಿತಿಗಳಲ್ಲಿ ನಿರ್ಣಯ ಆಗ್ತವೆ ಅನ್ನುವಂಥದ್ದಕ್ಕೆ ಇದೊಂದು ಎಕ್ಸಾಂಪಲ್ ವೀಣಾ. ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ ಅಂತಂದ್ರೆ, ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡಿರುವಂತಹ ಹೊತ್ತಲ್ಲೇ ಡಿನ್ನರ್ ಮೀಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.